ಶಪ್ಪ ಒಳಗಡೆ ತುಂಬ ಸೆಕೆ. ಆಚೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಅತ್ಗೆ ಅತ್ಗೆ ಓ ಏನಪ್ಪ ಸತೀಶ್? ಹ್ಞೂ ಇಲ್ಲಿದ್ದೀರಾ? ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು ಅಂತ ಬಂದೆ. ಏನಪ್ಪ ಹೇಳು. 3 ದಿವಸದಿಂದ ರಜಾ ಹಾಕಿದ್ನಲ್ಲ ಅದಕ್ಕೆ, ಇನ್ನು ನಾಳೆಯಿಂದ ಡ್ಯೂಟಿಗೆ ಹೋಗ್ಬೇಕು ನಾನು. ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಮನೇಲಿ, ಹೇಳ್ಬಿಟ್ಟು ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಅಯ್ಯೋ ಇಷ್ಟು ಬೇಗ ಹೋಗ್ತೀಯಾ? ಇನ್ನೊಂದು 2 ದಿವಸ ಇರಪ್ಪ. ಮತ್ತೆ ಅತ್ತೆ ಏನು ಅನ್ಕೊಂತಾರೆ ಪಾಪ. ಒಂದು 2 ದಿವಸ ಎಂಗೇಜ್ಮೆಂಟ್ ಆಗೈತಿ ಇವಾಗ ತಾನೆ. ಒಂದು 2 ದಿವಸ ಆರಾಮಾಗಿರು. ಅಯ್ಯೋ ಅತ್ಗೆ ಎಂಗೇಜ್ಮೆಂಟ್ ಆಗೈತೆ ಅಂತ ರಜಾ ಹಾಕೊಂಡು ಮನೇಲಿ ಕುತ್ಕೊಳಕ್ಕಾಗುತ್ತಾ? ಅಲ್ಲ ಹುಡುಗಿ ಹತ್ರ ಮಾತಾಡ್ತಾ ಇದೆಯಲ್ಲ ನೀನು? ಹುಡುಗಿ ಹತ್ರನಾ? ಇಲ್ಲಪ್ಪ, ನನ್ನ ಹತ್ರ ಹುಡುಗಿ ಫೋನ್ ನಂಬರ್ ಇಲ್ಲ. ನಾನೆಲ್ಲಿ ಮಾತಾಡಲಿ? ಹೌದಾ? ಅಯ್ಯೋ ನಾನು ಮರ್ತೋದೆ, ನಿಮಗೆ ಫೋನ್ ನಂಬರ್ ಕೊಡಬೇಕಾಗಿತ್ತು. ಅವರು ಬೀಗರು ಕೊಟ್ಟಿದ್ರು, ಇದು ನಮ್ಮ ಮಗಳದು ನಂಬರು ಅಳಿಯಂದ್ರೆ ಕೊಟ್ಬಿಡ್ರಿ ಅಂತ. ನಾನು ಮರ್ತೋಗ್ಬಿಟ್ನಪ್ಪ. 1 ನಿಮಿಷ ಇರು, ಕೊಡ್ತೀನಿ. ಈ ಚೀಟಿಯಲ್ಲಿ ಪಾಪ ಅವ್ರು ಅದೇ ಕೆಲಸವಾಗಿ ಹುಡುಗಿ ಫೋನ್ ನಂಬರ್ ಬರೆದು ನನ್ನ ಕೈ ಕೊಟ್ಟಿದ್ರು. ನಾನು ಎಂಗೇಜ್ಮೆಂಟ್ ಇದರಲ್ಲಿ ಓಡಾಡೋ ಅದು ಇದು ಕೆಲಸ ನೋಡಿಕೊಂಡು ಇದನ್ನು ಮರ್ತೋಗ್ಬಿಟ್ನಪ್ಪ. ನನ್ನ ಪರ್ಸಲ್ಲೇ ಇತ್ತು ಇದು. ತಗೋ, ಇದರಲ್ಲಿ ನಂಬರ್ ಐತೆ, ನಿಮ್ಮ ಹುಡುಗಿದು ಸೇವ್ ಮಾಡ್ಕೊ. ಏನು ಪರವಾಗಿರಲಿಲ್ಲ ಅದಕ್ಕೆ, ನಂಬರ್ದೇನಿತ್ತು ಬಿಡಿ. ಹಾಂ ಹೌದಾ? ಹಾಗಾದ್ರೆ ನೀನು ನಂಬರ್ ಕೇಳ್ತಾನೆ ಇರಲಿಲ್ವಾ? ಕೇಳ್ತಿದ್ದೆ, ಬೇಕು ಅಂತ ಕೇಳ್ತಾ ಇದ್ದೆ. ಸರಿನಪ್ಪ, ಆಯಿತು. ಅದೇನೋ ನೀನು ಮಾತಾಡ್ಕೊ. ಅಯ್ಯೋ, ನಂಬರ್ ಇಸ್ಕೊಳೋದಕ್ಕೆ ನನಗೊಂಥರ ಮುಜುಗರ. ಹೆಂಗೆ ಕೇಳಿ ನಾನು? ಸದ್ಯ ಇವರೇ ಹೆಂಗೆ ಕೊಟ್ರಲ್ಲ, ಒಳ್ಳೇದಾಯ್ತು. ಅಲ್ಲ, ಎಂಗೇಜ್ಮೆಂಟ್ ಏನೋ ಆಯಿತು. ಆ್ಯಕ್ಚುಲಿ ನಾನು ಅವ್ರ ಹತ್ರ ಮಾತಾಡಬೇಕಾಗಿತ್ತು. ನಂಬರ್ ಏನೋ ಕೊಟ್ಟಿದ್ದಾರೆ. ನಾನೇ ಮೊದಲು ಫೋನ್ ಮಾಡೋದೇನು ಚೆನ್ನಾಗಿರುತ್ತೆ. ಇನ್ನೂ ಒಂದು ವಿಚಾರ ಬೇರೆ ಕೇಳಬೇಕಾಗಿತ್ತು. ಎಂಗೇಜ್ಮೆಂಟ್ ದಿವಸ ಏನೋ ತುಂಬ ಜನ ಅವ್ರ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ. ಏನು ಮಾಡೋದು? ಏನಾದರೂ ಆಗಲಿ, ನಾನೇ ಫೋನ್ ಮಾಡಿಬಿಡ್ತೀನಿ. ಏನಾದರೂ ಅಂದ್ಕೊಂಡ್ರಿ. ಫೋನ್ ರಿಂಗ್ ಆಗ್ತಾ ಇದೆ. ಇದಾದಿದು ಹೊಸ ನಂಬರು. ಹಲೋ ಹಲೋ, ನಾನು ಶ್ರುತಿ ಮಾತಾಡ್ತಾ ಇರೋದು. ಓ ನೀವಾ? ಹೇಳಿ. ಅದೇ ಇವತ್ತು ಎಂಗೇಜ್ಮೆಂಟ್ ದಿವಸ ನಮ್ಮ ಅಪ್ಪ ಅಮ್ಮ ಫೋನ್ ನಂಬರ್ ಕೊಟ್ಟರಂತೆ. ನೀವೇ ಮಾಡ್ತೀರಾ ಅಂದ್ಕೊಂಡೆ, ಮಾಡಲಿಲ್ಲ ನೀವು. ಅಯ್ಯೋ ಸಾರಿ ಕಣ್ರಿ, ಆ್ಯಕ್ಚುಲಿ ಅದು ಫೋನ್ ನಂಬರ್ ಮಿಸ್ ಆಗಿತ್ತು. ಜಸ್ಟ್ ಇವಾಗ ಸಿಕ್ತು, ಮತ್ತೆ ನೀವೇ ಫೋನ್ ಮಾಡಿಬಿಟ್ಟಿದ್ದೀರಾ. ಹಾಂ, ನಾನೇ ಮಾಡಿದೆ. ಏನು ಸಮಾಚಾರ? ನೆನೆಸ್ಕೊಂಡಿದ್ದೀರಾ? ನೆನೆಸ್ಕೊಳ್ಳೋದೇನು, ಯಾವಾಗಲೂ ನೆನಪಲ್ಲೇ ಇರ್ತೀರಾ. ಏನು ಏನಂದ್ರಿ? ಏನಿಲ್ಲ ಬಿಡಿ. ಅಯ್ಯೋ ಮಾತಾಡ್ರಿ. ಹುಡುಗಿ ನೋಡೋಕೆ ಬಂದಾಗೂ ಸರಿಯಾಗಿ ಮಾತಾಡಲಿಲ್ಲ. ಇವಾಗ ಮತ್ತೆ ಮೊನ್ನೆ ಎಂಗೇಜ್ಮೆಂಟಲ್ಲೂ ಮಾತಾಡೋಕ್ಕಾಗಲಿಲ್ಲ. ಇವಾಗಾದರೂ ಮಾತಾಡಿ. ಎಲ್ಲ ನಾನೇ ಮಾತಾಡಬೇಕಾ? ನೀವು ಮಾತಾಡಿ, ನೀವು ಏನಾದರೂ ಹೇಳಿ. ಹಾಂ, ಊಟ ಆಯಿತಾ? ಆಯಿತು. ನಿಮ್ಮದು? ನಂದು ಆಯಿತು. ಮತ್ತೆ ಏನು ಸಮಾಚಾರ? ನನ್ನ ಸಮಾಚಾರ ಇರಲಿ, ನಿಮ್ಮ ಸಮಾಚಾರ ಹೇಳಿ. ಏನು ಮಾತಾಡಲ್ಲ, ಮುಖ ತೋರಿಸಲ್ಲ, ಏನು ನೀವು ಹಿಂಗೆ? ಮಾತಾಡೋಕ್ಕೆ ಮುಖ ತೋರ್ಸೋಕ್ಕೆ ಎಲ್ಲಿ? ನೀವು ಸಿಗಲೇ ಇಲ್ವಲ್ಲ. ಎಂಗೇಜ್ಮೆಂಟ್ ದಿವಸ ಬಂದ್ರಿ, ಜನ ಅಂದರೆ ಜನ. ಅಲ್ಲಿ ಫಂಕ್ಷನಲ್ಲಿ ಏನೋ ಸರಿಯಾಗಿ ಮಾತಾಡೋಕ್ಕೂ ಆಗಲಿಲ್ಲ. ಅಯ್ಯೋ ಸುಮ್ಮನೆ ರೀ, ಏನು ಹೇಳ್ತೀರಾ? ನನ್ನ ಕಡೆ ತಿರುಗಿ ನೋಡೋದಕ್ಕೆ ಅಷ್ಟು ನಾಚಿಕೆ ಪಡ್ತೀರಲ್ರಿ ನೀವು. ಅಲ್ಲ ಎಂಗೇಜ್ಮೆಂಟ್ಗೆಲ್ಲಿ ಅಷ್ಟು ನಾಚಿಕೆ ಪಟ್ಟರೆ ಹೆಂಗೆ ಹೇಳಿ ನೀವು? ಆಲ್ರೆಡಿ ನಾವಿಬ್ಬರು ಮದುವೆ ಆಗ್ತಿರೋರು. ಆಯಿತು ಬಿಡಿ, ಇವಾಗೇನು ಎಂಗೇಜ್ಮೆಂಟ್ ಆಯ್ತಲ್ಲ, ಎಲ್ಲಾದರೂ ಮೀಟ್ ಮಾಡೋಣ, ಸರಿನಾ? ಹಾಂ, ನಾನು ಅದೇ ಹೇಳಬೇಕು ಅಂದ್ಕೊಂಡೆ. ನಾವಿಬ್ಬರು ಎಲ್ಲಾದರೂ ಮೀಟ್ ಮಾಡೋಣ, ಮೀಟ್ ಮಾಡಿ ಮಾತಾಡೋಣ ಅಲ್ವಾ? ಎಲ್ಲಿ ಮೀಟ್ ಮಾಡೋಣ? ಹೇಳಿ ನೀವೇ, ಎಲ್ಲಿ ಮೀಟ್ ಮಾಡೋಣ ಅಂತ. ಶ್ರುತಿ, ಶ್ರುತಿ, ಒಂದು ನಿಮಿಷ. ಯಾರದು ಫೋನಲ್ಲಿ? ತುಂಬ ಹೊತ್ತಿಂದ ಮಾತಾಡ್ತಾ ಇದೆಯಾ? ಅವರು ಚಿಕ್ಕಮ್ಮ, ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಅವರು ಯಾರು? ನೀನು ಅವರು ಇವರು ಅಂದರೆ ಹೆಂಗೆ ಅರ್ಥ ಆಗ್ಬೇಕು ನನಗೆ? ಅದೇ ಸತೀಶ್ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಕೊಡಿಲಿ, ನಾನೊಂಚೂರು ಮಾತಾಡ್ಕೊಡ್ತೀನಿ. ಹೇಳಿ ಅಂದರೆ ಚೆನ್ನಾಗಿದ್ದೀರಾ? ಅಲ್ಲ, ಎಂಗೇಜ್ಮೆಂಟ್ ಆಗಿ 3 ದಿವಸ ಆಯಿತು. ನಮ್ಮ ಹುಡುಗಿಗೆ ಇವಾಗ ಕಾಲ್ ಮಾಡ್ತಾ ಇದ್ದೀರಲ್ಲ ನೀವು? ಅಯ್ಯೋ ಅದು ಏನಿಲ್ಲ, ಆ್ಯಕ್ಚುಲಿ ನಂಗೊಂಚೂರು ಕೆಲಸ ಇತ್ತು. ಅಲ್ಲ, ಮೊನ್ನೆ ಎಂಗೇಜ್ಮೆಂಟ್ ಆಗೈತೆ, ನೀವು ಕೆಲಸದ ಮೇಲೆ ಬ್ಯುಸಿ ಆಗಿದ್ದೀರಲ್ಲ. 1-2 ದಿವಸ ಅಷ್ಟೇ, ಆಮೇಲೆ ಮದುವೆ ಆದಮೇಲೆ ನಾರ್ಮಲ್ ಜೀವನ ಇದ್ದಿದ್ದೆ. ಹಾಂ, ನಾನು ಫೋನ್ ಮಾಡಬೇಕು ಅಂದ್ಕೊಂಡೆ, ಆದರೆ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಆಯಿತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಹೌದು, ಇನ್ನೊಂದು ವಿಷಯ ಹೇಳಬೇಕು ನಿಮಗೆ. ನಾನೇ ಫೋನ್ ಮಾಡಬೇಕು ಅಂದ್ಕೊಂಡೆ. ಈ ಸಲ ಗೌರಿ ಹಬ್ಬಕ್ಕೆ ಬಂದೋಗ್ರಿ ಹೇಳಿ ಅಂದರೆ. ಗೌರಿ ಹಬ್ಬಕ್ಕ ಅಲ್ಲ, ಬರ್ಬೋದಾ ಆ ಥರ? ಬರ್ಬೋದಪ್ಪ, ಅದರಲ್ಲೇನಿದೆ. ಹಬ್ಬ ಹರಿದಿನ ಅಂದರೆ ಅಳಿಯಂದ್ರನ್ನ ಮನೆ ಕರೆಯೋದು ವಾಡಿಕೆ. ನೀವು ಬರಬೇಕು, ಹೋಗಬೇಕು. ಹಾಗಾಗಿ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಎಂಗೇಜ್ಮೆಂಟು ಅಂತಂದರೆ ಅರ್ಧ ಮದುವೆ ಆದಂಗೆ ಲೆಕ್ಕ ಸತೀಶು. ಸರಿನತ್ತೆ, ಆಯಿತು. ನಾನು ಮನೇಲಿ ಕೇಳ್ತೀನಿ ಹೋಗ್ಬೋದಾ ಇಲ್ಲ ಅಂತ, ಕೇಳಿ ಬರ್ತೀನಿ. ಸರಿ, ನಾನು ಜಾಸ್ತಿ ಮಾತಾಡಲ್ಲ. ತಗೊಳಪ್ಪ, ನಿಮ್ಮ ಹುಡುಗಿ ಹತ್ರನೇ ಮಾತಾಡು. ಹಲೋ. ಹೇಳ್ರಿ ಮೇಡಮ್. ಇನ್ನೇನಿಲ್ಲ, ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಒಂದು ಕೇಳಬೇಕು, ಆದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತಿರೋ ಇಲ್ಲ ಅಂತ ಗೊತ್ತಿಲ್ಲ. ಕೇಳ್ಬಿಡ್ತೀನಿ. ಹೇಳ್ರಿ, ನಿಮ್ಗಿಲ್ಲ ಅನ್ನೋಕ್ಕಾಗುತ್ತಾ? ಇನ್ನು ಫ್ಯೂಚರ್ ವೈಫ್ ನೀವು. ಅಲ್ಲ ಆ್ಯಕ್ಚುಲಿ ಇವಾಗಲೇ ಅರ್ಧ ವೈಫ್ ಆಗೋಗಿದ್ದೀರಾ ಅಂದ್ಕೊಳ್ಳಿ. ನನಗೊಂದು ಹೆಲ್ಪ್ ಮಾಡಬೇಕು ನೀವು. ಮಾಡೋಣ.
ಆ್ಯಕ್ಚುಲಿ ಇವಾಗ ಫಿಫ್ತ್ ಸೆಮ್ ನಡೀತಾ ಇದೆ ನಂದು ಬಿ ಕಾಮು. ಎಲ್ಲರೂ ಮದುವೆ ಬೇಗ ಮಾಡಿಬಿಡೋಣ, 2 ತಿಂಗಳು 1 ತಿಂಗಳು ಅಷ್ಟೊತ್ತಿಗೆ ಮದುವೆ ಮಾಡಿ ಮುಗಿಸೋಣ ಅಂತ ಮಾತಾಡ್ತಾ ಇದ್ದಾರೆ ಕಣ್ರಿ. ನೀವು ಇದಕ್ಕೆ ಏನು ಹೇಳ್ತೀರಾ? ಓ ಅದಕ್ಕೇನು ತುಂಬ ಖುಷಿ. 2 ತಿಂಗಳೇನು 1 ತಿಂಗಳಿಗೆ ಮಾಡಿಕೊಡ್ಲಿ ಬಿಡಿ. ಆ್ಯಕ್ಚುಲಿ ನಂದು ಫಿಫ್ತ್ ಸೆಮ್ ನಡೀತಾ ಇದೆ ಬಿ ಕಾಮು. ನೀವು ಅಂದರೆ ಇದನ್ನ ಒಂಚೂರು ಮುಂದಕ್ಕೆ ಹಾಕ್ಬೋದಲ್ವಾ? ಮುಂದಕ್ಕೆ ಹಾಕಿಸ್ಬೇಕಾ? ಯಾಕ್ರಿ? ನೀವು ಮದುವೆ ಆದಮೇಲೆ ಓದ್ಬೋದಲ್ಲ. ನೋಡಿ, 2 ಮಂತ್ಸ್ ಆದಮೇಲೆ ಎಕ್ಸಾಮ್ಸ್ ಇದೆ. ಈ 2 ಮಂತ್ಸ್ ಒಳಗಡೆ ಮದುವೆ ಅಂದ್ರು ಅಂದ್ಕೊಳ್ಳಿ, ಮತ್ತೆ ರೆಡಿ ಆಗಬೇಕು, ಮದುವೆ ಪ್ರಿಪರೇಷನು, ನಾನು ಪ್ರಿಪೇರ್ ಆಗಬೇಕು, ಮತ್ತು ನಾನು ಎಕ್ಸಾಮು ಸರಿಯಾಗಿ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ನೀವು ಮನಸ್ಸು ಮಾಡಿದ್ರೆ ಒಂದು 6 ತಿಂಗಳು ಮುಂದಕ್ಕೆ ಹಾಕ್ಬೋದಲ್ವಾ? ಅಷ್ಟೊತ್ತಿಗೆ ನಂದು ಫಿಫ್ತ್ ಸೆಮ್ ಮುಗಿಯುತ್ತೆ, ಫೈನಲ್ ಇಯರು ಮುಗಿತಾ ಬರುತ್ತೆ. ಮದುವೆ ಆಗೋ ಅಷ್ಟೊತ್ತಿಗೆ ಫೈನಲ್ ಇಯರ್ ಮುಗಿದೇ ಹೋಗುತ್ತೆ. ಆಮೇಲೆ ಮದುವೆ ಆಗಿ ಆರಾಮಾಗಿ ಫ್ರೀ ಆಗಿರ್ಬೋದಲ್ವಾ? ನೀವು ಹೇಳೋದು ಸರಿನೇ. ಹೌದು, ಯಾವ ಕಾಲೇಜು ನೀವು ಓದ್ತಾ ಇರೋದು? ನಾನು ಬೆಂಗಳೂರು ಮಹಾರಾಣಿ ಕಾಲೇಜಲ್ಲಿ ಓದ್ತಾ ಇರೋದು. ಓಕೆ, ಒಳ್ಳೆ ಕಾಲೇಜ್. ಓಕೆ, ಒಳ್ಳೆ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ. ಆ್ಯಕ್ಚುಲಿ ಮೆರಿಟ್ ಸೀಟಲ್ಲಿ ಲಿಸ್ಟ್ ಆಗಿರೋದು, ನಂದು ಪೇಮೆಂಟ್ ಸೀಟ್ ಅಲ್ಲ. ಓಹೋ, ಅಂದರೆ ಓದೋದರಲ್ಲಿ ತುಂಬ ಮುಂದೆ ಇದ್ದಾರೆ ನಮ್ಮ ಮೇಡಮ್ ಅಂತ ಆಯಿತು. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ, ನಾಳೆ ಅಷ್ಟೊತ್ತಿಗೆ ನನಗೆ ಹೇಳ್ತೀರಾ? ನಾಳೆ ಯಾಕ್ರಿ, ಇವಾಗಲೇ ಹೇಳ್ತೀನಿ ಕೇಳಿ. ನೀವು ಚೆನ್ನಾಗಿ ಓದಿ ನಿಮ್ಮ ಎಜುಕೇಷನ್ ಎಲ್ಲ ಮುಗಿಸ್ಕೊಳ್ಳಿ. 6 ತಿಂಗಳಾದಮೇಲೆ ಮದುವೆ ಇಟ್ಕೊಳ್ಳೋಣ. ನಾನು ಮನೇಲಿ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ರೀ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಆದರೆ ಇನ್ನೊಂದು ವಿಚಾರ, ಇದು ನಾನು ನಿಮಗೆ ಹೇಳಿದೆ ಅಂತ ಹೇಳ್ಬಾರ್ದು, ಮತ್ತು ನಮ್ಮ ಮನೇಲಿ ನನ್ನೇ ಬೈತಾರೆ. ಪರವಾಗಿಲ್ಲ, ನಾನೇ ಏನೋ ಒಂದು ಹೇಳ್ತೀನಿ. ನಿನ್ನ ಹೆಸರು ಬರೋದಿಲ್ಲ ಇದರಲ್ಲಿ. ಓಕೆ ಓಕೆ, ಬಾಯ್. ಫೋನ್ ಇಲ್ಲ. ಇಷ್ಟೇನಾ? ಮತ್ತೆ ಇನ್ನೇನು ಮಾತಿಲ್ವಾ ಮಾತಾಡೋಕ್ಕೆ? ಮಾತು ಆಡ್ತಾ ಇದ್ರೆ ಇದೆ, ಆದರೆ ಜಾಸ್ತಿ ಹೊತ್ತು ಮಾತಾಡಿದ್ರೆ ಮತ್ತೆ ನಮ್ಮ ಚಿಕ್ಕಮ್ಮ ಬರ್ತಾರೆ. ಸರಿ ಸರಿ, ಓಕೆ, ನಾನು ಅರ್ಥ ಮಾಡ್ಕೋತೀನಿ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಓಕೆ, ಬಾಯ್. ಆಯ್ತು ಶ್ರುತಿ, ಮಾತಾಡಿದ್ದು ಏನು ಹೇಳ್ತಾನೆ ನಿಮ್ಮ ಹುಡುಗ? ಏನು ಹೇಳ್ತಾರೆ ಚಿಕ್ಕಮ್ಮ? ಓಹೋ, ಏನಾದರೂ ಹೇಳಲಿ, ಆದರೆ ಖುಷಿ ಖುಷಿಯಾಗಿ ಮಾತಾಡ್ದ ಅಷ್ಟೇ ಸಾಕು. ಆದಷ್ಟು ಬೇಗ ಮದುವೆ ಇಟ್ಕೊಂಡು ಬಿಡೋಣ ಅಲ್ವಾ? 1.5 ತಿಂಗಳು ಅಷ್ಟೊತ್ತಿಗೆಲ್ಲ ಮದುವೆ ಮಾಡಿ ಮುಗಿಸ್ಬಿಡೋಣ. ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ಅಯ್ಯೋ ಚಿಕ್ಕಮ್ಮ, ಅವರು ಏನೋ ಒಂದು ಹೇಳಿದ್ದಾರೆ. ಏನು ಒಂದು ಹೇಳಿದ್ದಾರೆ? ಏನು ಹೇಳಿದ್ದಾರೆ? ಮದುವೆ ಸ್ವಲ್ಪ ನಿಧಾನಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅವರು. ಹೌದಾ? ಯಾಕಂತೆ? ಸರಿ ಸರಿ, ಆಯಿತು. ಅದೇನೋ ಒಂದು ವಿಚಾರ ಮಾಡೋಣ ಬಿಡು. ಏನೋ ಒಂದು ರೀಸನ್ ಇರುತ್ತೆ ಅವ್ರಿಗೂ. ಅವ್ರ ಮನೆಗೆ ಹೋಗಿ ಇನ್ನು ಹೋಗೋದು ಬರೋದು ಇದ್ದಿದ್ದೆ. ನೀ ಗೌರಿ ಹಬ್ಬಕ್ಕೆ ಹೆಂಗೆ ಕರಿತಾ ಇದೀವಲ್ಲಮ್ಮ ಅಳಿ ಅಂದ್ರನ್ನ, ಅವಾಗ ನೋಡೋಣ, ಹೇಳೋ ಮಾತಾಡೋಣ. ಅವ್ರ ಮನೆಯವ್ರ ಜೊತೆ ಎಲ್ಲ ಬೀಗ್ರ ಜೊತೆ ಕುತ್ಕೊಂಡು ಮಾತಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶ್ರುತಿ ಮತ್ತು ಸತೀಶ್ ಅವರು ಮಾತುಕತೆ ಆಯಿತು. ಅಂದರೆ ಸತೀಶ್ ಬಂದು ರಮಣಕ್ಕ ಅವರ ಮೈದುನ, ಶ್ರುತಿನ ಎಂಗೇಜ್ಮೆಂಟ್ ಆಗಿರ್ತಾರೆ. ಶ್ರುತಿ ಜೊತೆ ಇವತ್ತು ಮೊದಲನೇ ಬಾರಿ ಮಾತಾಡಿದ್ದಾರೆ. ಮುಂದಕ್ಕೆ ಅವ್ರ ಮದುವೆನೂ ಆಗೋದಿದೆ. ನೀವು ಈಗ ನಮ್ಮ ವೀಡಿಯೋಗಳನ್ನ ಹೆಚ್ಚು ನೋಡ್ತಾ ನಮ್ಮನ್ನು ಪ್ರೋತ್ಸಾಹಿಸಿದರೆ ನಾವು ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಹೇಳಿ. ನಮಸ್ಕಾರ.